ಇನ್ನು ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಬೆಂಗಳೂರು ಏರ್ ಶೋಗೆ ಇವತ್ತು ವಿದ್ಯುಕ್ತವಾಗಿ ತೆರೆಬಿತ್ತು. ಕೊನೆಯ ದಿನವಾದ ಇವತ್ತು ಲೋಹದ ಹಕ್ಕಿಗಳ ಮೋಡಿ ಕಣ್ತುಂಬಿಕೊಳ್ಳಲು ಭಾರೀ ಜನಸ್ತೋಮವೇ ನೆರೆದಿತ್ತು. ಪ್ರೇಮಿಗಳ ದಿನವಾದ್ದರಿಂದ ಬಾನಂಗಳದಲ್ಲಿ ಸೂರ್ಯಕಿರಣ ತಂಡ ಹೃದಯದ ಚಿತ್ತಾರವನ್ನು ಬಿಡಿಸಿ ಎಲ್ಲರ ಕಣ್ಮನ ಸೆಳೆಯಿತು. ತುಮಕೂರಿನ ಎಚ್ಎಎಲ್ನಲ್ಲಿ ತಯಾರಾದ LUH-2 ಯುದ್ಧ ಹೆಲಿಕಾಪ್ಟರ್ ಆಗಸದಲ್ಲಿ ಮಿಂಚು ಹರಿಸಿತು. ಬಿಸಿಲನ್ನು ಲೆಕ್ಕಿಸದೆ ಸಹಸ್ರಾರು ಜನ ಸಂಭ್ರಮಿಸಿದರು. ಇನ್ನು ಏರ್ಪೋರ್ಟ್ ಮಾರ್ಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿ ಸಾರ್ವಜನಿಕರು ವಾಹನ ಸವಾರರು ಪರದಾಡಿದರು. ಚೆನ್ನಾಗಿದೆ ಸರ್, ನೋಡಕ್ ತುಂಬಾ ಚೆನ್ನಾಗಿದೆ ಸರ್. ಇದೆಲ್ಲ ಜೆಟ್ ಎಲ್ಲ ಫ್ಲೈ ಆಗೋದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ನೋಡಕ್ಕೆ. ಅದು ವೇವ್ಸ್ ಮಾಡೋದು, ಇಂಡಿಯನ್ ಫ್ಲಾಗ್ ಕಲರ್ಸ್ದು, ಪ್ಯಾರಾಚೂಟ್ಸು ಅದೆಲ್ಲ ಚೆನ್ನಾಗಿದೆ ಸರ್. ಅದನ್ನ ನೋಡ್ಬೇಕಂತಾನೆ ಬಂದಿದೀವಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಇದು ನಡೀತಾನೆ ಇರಬೇಕು ಹೀಗೇನೆ. ಸುಖೋಯ್ 30 ನಮ್ದು ರಫೇಲ್ ಜೆಟ್ ಇದೆಲ್ಲ ಫಸ್ಟ್ ಲೈವ್ ನಲ್ಲಿ ನೋಡಕ್ಕೆ ತುಂಬಾ ಇಷ್ಟ ಇದೆ. ಬಟ್ ಆಲ್ಸೋ ವಿತ್ ದ ಗ್ಲೋಬಲ್ ಜಾಯಿಂಟ್ಸ್ ರಷ್ಯಾ ಇಸ್ ಡಿಸ್ಪ್ಲೇಯಿಂಗ್ Su-57. ನೆಕ್ಸ್ಟ್ ಇದರಲ್ಲಿ ಆಗ್ಲಿಕ್ಕಿಲ್ಲ ಟ್ರಾಫಿಕ್ ಜಾಮ್. 2027ಕ್ಕೆ 2 ವರ್ಷಕ್ಕೊಂದ್ಸಲ ನಡೆಯುತ್ತೆ. 2027ಕ್ಕೆ ಈ ಟ್ರಾಫಿಕ್ ಜಾಮ್ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ಮೆಟ್ರೋ ಅಲ್ಲಿಗೆ ಕನೆಕ್ಟ್ ಆಗುತ್ತೆ, ಏರ್ಪೋರ್ಟ್ ಮೆಟ್ರೋ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇಯರ್ಗೆ ಕೂಲಾಗಿ ಆರಾಮಾಗಿ ರೆಡಿ ಆಗಿರಿ. ಅಲ್ಲಿ ಮೆಟ್ರೋ ರೆಡಿ ಮಾಡಿದ್ರೆ ಇನ್ನು ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಅವರ 7 ಕೆಜಿ ಚಿನ್ನಾಭರಣ, ಸಾವಿರಾರು ಸೀರೆ, ನೂರಾರು ಚಪ್ಪಲಿ ಸೇರಿ ಜಪ್ತಿಯಾಗಿದ್ದ ಆಸ್ತಿಗಳ ಹಸ್ತಾಂತರ ಪ್ರಕ್ರಿಯೆ ಆರಂಭಗೊಂಡಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಜಯಲಲಿತಾಗೆ ಸೇರಿದ ಅಪಾರ ಆಸ್ತಿ ಜಪ್ತಿಯಾಗಿತ್ತು. ಇದು ಯಾರಿಗೆ ಸೇರಬೇಕು ಎಂಬ ಬಗ್ಗೆ ಸುದೀರ್ಘ ಕಾನೂನು ಹೋರಾಟವೇ ನಡೆದಿತ್ತು. ಸಂಬಂಧಿಕರು ಎಂದು ಹೇಳಿಕೊಂಡು ಬಂದ ದೀಪಾ ಹಾಗೂ ದೀಪಕ್ ಜಯಲಲಿತಾ ಸಂಪತ್ತನ್ನು ನಮಗೆ ಕೊಡಿ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಹೈಕೋರ್ಟ್ ಇವರ ಅರ್ಜಿಯನ್ನು ವಜಾ ಮಾಡಿತು. ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡುವಂತೆ ಸೂಚಿಸಿತು. ಅದರಂತೆ ಇಂದು ತಮಿಳುನಾಡು ಸರ್ಕಾರಕ್ಕೆ ಜಯಲಲಿತಾಗೆ ಸೇರಿದ ಆಸ್ತಿ ಪತ್ರಗಳು 11,344 ರೇಷ್ಮೆ ಸೀರೆಗಳು, 7,040 ಗ್ರಾಂ ತೂಕದ 468 ಬಗೆಯ ಚಿನ್ನ, ವಜ್ರ ಖಚಿತ ಆಭರಣಗಳು ಹಾಗೂ 750 ಜೊತೆ ಚಪ್ಪಲಿಗಳು, ವಾಚ್ಗಳು ಸೇರಿದಂತೆ ಇನ್ನಿತರೆ ವಸ್ತುಗಳನ್ನು ಹಸ್ತಾಂತರ ಮಾಡಲಾಯಿತು. ನಾಳೆ ಬೆಳಗ್ಗೆ ಚೆನ್ನೈಗೆ ಇದನ್ನು ಬಿಗಿ ಭದ್ರತೆ ನಡುವೆ ಕೊಂಡೊಯ್ಯಲಾಗುತ್ತೆ. ಇನ್ನು ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ್ ಹತ್ಯೆ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಮುಖ ಆರೋಪಿ ಪ್ರಕಾಶ್ ಅಲಿಯಾಸ್ ಪಿಂಟ್ಯ ಅಗರ್ಖೇಡ ಸೇರಿ 4 ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರವಿ ಮೇಲಿನಕೇರಿ ಎಂಬಾತರನ್ನ ಕಳೆದ ವರ್ಷ ಬಾಗಪ್ಪ ಹರಿಜನ್ ಶಿಷ್ಯ ಕೊಂದಿದ್ದ. ಈ ಕೊಲೆಗೆ ಪ್ರತಿಕಾರವಾಗಿ ಬಾಗಪ್ಪರನ್ನ 3 ದಿನಗಳ ಹಿಂದೆ ಪಿಂಟ್ಯ ಕೊಲೆ ಮಾಡಿದ್ದ. ವಿಜಯಪುರದ ಮದಿನಾನಗರ ಬಾಡಿಗೆ ಮನೆಯಲ್ಲಿದ್ದಂಥ ಬಾಗಪ್ಪ ಹರಿಜನ್ ತನ್ನ ಚಲನವಲನ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಏರಿಯಾದ ಕರೆಂಟ್ ತೆಗಿತಾ ಇದ್ದ. ಇದು ತಿಳಿದೇ ಪಿಂಟ್ಯ ಗ್ಯಾಂಗ್ ದಾಳಿ ನಡೆಸಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ. 24 ಗಂಟೆಯಲ್ಲಿ ಹೆಡೆಮುರಿ ಕಟ್ಟಿರುವುದೇ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಹಾತ್ಮ ಗಾಂಧೀಜಿ ಮದ್ಯಪಾನ ವಿರೋಧಿ ನಿಲುವು ಹೊಂದಿದ್ರು. ಆದರೆ ಗಾಂಧೀಜಿ ವಿಚಾರವಾಗಿ ರಿವಾಟ್ ಹೆಸರಿನ ರಷ್ಯಾದ ಬಿಯರ್ ಕಂಪನಿ ಉದ್ದಟತನ ಮೆರೆದಿದೆ. ಬಿಯರ್ ಕ್ಯಾನ್ ಮೇಲೆ ಮಹಾತ್ಮ ಗಾಂಧೀಜಿಯ ಚಿತ್ರ ಮತ್ತು ಹೆಸರನ್ನ ಪ್ರಿಂಟ್ ಮಾಡಿದೆ. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನೆಟ್ಟಿಗರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಮುಂದೆ ಬಿಯರ್ ಕ್ಯಾನ್ ಮೇಲೆ ಗಾಂಧೀಜಿ ಫೋಟೋ, ಹೆಸರು ಬಳಸಬಾರದು ಅಂತ ಆಗ್ರಹಿಸಿದ್ದಾರೆ. ಇದನ್ನ ಪ್ರಧಾನಿ ಮೋದಿ ಗಂಭೀರವಾಗಿ ಪರಿಗಣಿಸಿ ಮಧ್ಯಪ್ರವೇಶ ಮಾಡಬೇಕು, ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಚರ್ಚೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕೆಲ ನೆಟ್ಟಿಗರು ಮಾತ್ರ ಬಿಯರ್ಗೆ ಗಾಂಧೀಜಿ ಹೆಸರು ಇಟ್ಟಿರುವುದನ್ನು ಸಮರ್ಥಿಸಿದ್ದಾರೆ. 2019ರಲ್ಲಿ ಇಸ್ರೇಲ್ ಕಂಪನಿಯೊಂದು ಮದ್ಯದ ಬಾಟಲಿ ಮೇಲೆ ಗಾಂಧೀಜಿ ಭಾವಚಿತ್ರ ಮುದ್ರಿಸಿತ್ತು. ಫೆಬ್ರವರಿ ಮಧ್ಯಭಾಗದಲ್ಲೇ ಬೆಂಗಳೂರು ಬಿಸಿಲ ಹೊಡೆತಕ್ಕೆ ತತ್ತರಿಸಿ ಹೋಗಿದೆ. ದಿನದಿಂದ ದಿನಕ್ಕೆ ತಾಪಮಾನ ವಿಪರೀತ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ನಿನ್ನೆ ಮತ್ತು ಇವತ್ತು ಬೆಂಗಳೂರಿನಲ್ಲಿ ತಾಪಮಾನ 34 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಇದು ವಾಡಿಕೆಗಿಂತ 4 ಡಿಗ್ರಿ ಜಾಸ್ತಿ. ಈಗಲೇ ಹಿಂಗಾದ್ರೆ ಮುಂದೆ ಹೆಂಗೆ ಅನ್ನೋ ಟೆನ್ಷನ್ ಬೆಂಗಳೂರು ಮಂದಿಗೆ ಶುರುವಾಗಿದೆ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಉಷ್ಣಾಂಶ 34 ಡಿಗ್ರಿಗಿಂತ ಹೆಚ್ಚೆ ಕಾಣಿಸ್ತಾ ಇದೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ತಾಪಮಾನ ಇನ್ನೂ ಹೆಚ್ಚಾಗಿದೆ. ರಾಯಚೂರು, ಯಾದಗಿರಿ, ಹಾವೇರಿಯಲ್ಲಿ ಉಷ್ಣಾಂಶ 37 ಡಿಗ್ರಿ ದಾಟಿದೆ. ಇದು ಏಪ್ರಿಲ್ ಮೇ ತಿಂಗಳಲ್ಲಿ ಕಾಣಿಸ್ಕೊಳ್ಳೋದು. ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ ಸೇರಿ ಹಲವು ಜಿಲ್ಲೆಗಳಲ್ಲಿ 36 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಈ ಬಾರಿ ಒಂದು ದಾಖಲೆ ಆಗುತ್ತೆ ಅಂತಿದ್ದಾರೆ. ಇನ್ನೊಂದು ಕಡೆಗೆ ಇಲ್ಲದೆ ಇದ್ರೆ ಮಳೆಗಾಲನೇ ಬೇಗ ಬರುತ್ತೆ ಅಂತಿದ್ದಾರೆ. ಮೇ ಹಂತದಲ್ಲೇ ಮಳೆಗಾಲ ಶುರು ಆಗ್ಬಿಡುತ್ತೇನೋ ಅಂತೇಳಿ ನೋಡೋಣ ಏನಾಗುತ್ತೆ. ಇನ್ನು ನಾಡಿದ್ದು ಕೋಲ್ಕತ್ತಾದಲ್ಲಿ ಆರ್ಎಸ್ಎಸ್ ಆಯೋಜಿಸಿದ್ದ ರ್ಯಾಲಿಗೆ ಕೋಲ್ಕತ್ತಾ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಅದರಿಂದ ಮಮತಾ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪಾಲ್ಗೊಳ್ಳುವ ಈ ರ್ಯಾಲಿಗೆ ಬಂಗಾಳ ಸರ್ಕಾರ ಆಕ್ಷೇಪ ಎತ್ತಿತ್ತು. ಬಂಗಾಳದ ಶಾಲೆಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಈ ಟೈಮಲ್ಲಿ ಧ್ವನಿವರ್ಧಕಗಳ ಬಳಕೆಯಿಂದ ಪರೀಕ್ಷೆ ಬರೆಯುವ ಮಕ್ಕಳ ಮೇಲೆ ತೊಂದರೆ ಆಗುತ್ತೆ. ಹೀಗಾಗಿ ಆರ್ಎಸ್ಎಸ್ ರ್ಯಾಲಿಗೆ ಅನುಮತಿ ಕೊಡಬಾರದು ಅಂತ ಕೋಲ್ಕತ್ತಾ ಪೊಲೀಸರು ತಿಳಿಸಿದ್ರು. ಇದನ್ನು ಪ್ರಶ್ನಿಸಿ ರ್ಯಾಲಿಯ ಆಯೋಜಕರು ಹೈಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸಮಾವೇಶ ನಡೆಯೋ ಕಡೆ ಯಾವುದೇ ಶಾಲೆಗಳಿಲ್ಲ, ಜೊತೆಗೆ ಸಮಾವೇಶ ನಡೀತಾ ಇರೋದು ಭಾನುವಾರ ಎಂಬ ಅರ್ಜಿದಾರರ ವಾದವನ್ನ ಪುರಸ್ಕರಿಸಿದೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇವೆಲ್ಲ ಕೂಗುವಂಥದ್ದು ಯಾವುದೋ ಸಮಸ್ಯೆ ಆಗಲ್ವಂತ ಧ್ವನಿವರ್ಧಕಗಳು. ಇದೊಂದೇ ಧ್ವನಿವರ್ಧಕ ಸಮಸ್ಯೆ ಆಗತ್ತಂತ. ಓಹೋ, ಎಂಥ ಸರ್ಕಾರಗಳಪ್ಪ ಇವರೆಲ್ಲ. ವಿರೋಧ ಮಾಡೋದಕ್ಕೆ ನೆಪಗಳಷ್ಟೇ. ಗಲೀಜುಗಳು ಇವರೆಲ್ಲ ಈ ಥರ.
ಇನ್ನು ಇವತ್ತು ವ್ಯಾಲೆಂಟೈನ್ಸ್ ಡೇ. ಈ ದಿನಕ್ಕಾಗಿ ವರ್ಷವಿಡೀ ಕಾಯುವ ಪ್ರೇಮಿಗಳು ಏನಾದರೂ ಒಂದು ಗಿಫ್ಟ್ ಕೊಟ್ಟಿರ್ತಾರೆ. ಈ ಮೂಲಕ ತಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿಕೊಳ್ತಾರೆ. ಆದರೆ ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ ಘೋರ ಘಟನೆ ನಡೆದಿದೆ. ಪಾಗಲ್ ಪ್ರೇಮಿಯೊಬ್ಬ ತನ್ನ ಪ್ರೀತಿ ನಿರಾಕರಿಸಿದ ಯುವತಿಯ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಆಸಿಡ್ ಸುರಿದಿದ್ದಾನೆ. ಪ್ರೀತಿ ಅಲ್ಲ ರೀ ಅದು. ಗಂಭೀರವಾಗಿ ಗಾಯಗೊಂಡ ಯುವತಿ ಆಸ್ಪತ್ರೆಯಲ್ಲಿ ಜೀವನ್ಮರಣದ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಅತ್ತ ಹರಿಯಾಣದ ಗುರುಗ್ರಾಮದಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಬ್ರೇಕಪ್ ಹೇಳಿದ ಲವ್ವರ್ಗೆ ಯುವತಿಯೊಬ್ಬಳು ಪಿಜ್ಜಾ ಶಾಕ್ ಕೊಟ್ಟಿದ್ದಾಳೆ. ಕರೆಕ್ಟಾಗಿ ಮಾಡಿದ್ದಾಳೆ. ಬಟ್ ಅಷ್ಟೇ ಖರ್ಚು ಮಾಡಿಬಿಟ್ಲವಳು. ತನ್ನನ್ನು ರಿಜೆಕ್ಟ್ ಮಾಡಿದ ಯುವಕನ ಮನೆಗೆ ಒಂದಲ್ಲ ಎರಡಲ್ಲ 100 ಪಿಜ್ಜಾ ಆರ್ಡರ್ ಮಾಡಿದ್ದಾಳೆ. ಕ್ಯಾಶ್ ಆನ್ ಡೆಲಿವರಿ ಆಕ್ಷನ್ ಕೊಟ್ಟು ಮಾಜಿ ಲವರ್ ಜೇಬರಿ ಕತೆ. ಕರೆಕ್ಟು, ಕ್ಯಾಶ್ ಆನ್ ಡೆಲಿವರಿ ಸೂಪರ್, ಕರೆಕ್ಟ್. ಹಂಗೆ ಒಳ್ಳೆ ಕೆಲಸ ಮಾಡಿದ್ದಾಳೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪ್ರಾರಂಭಕ್ಕೆ ಇನ್ನೂ 5 ದಿನ ಮಾತ್ರ ಬಾಕಿ ಇದೆ. ಇದೀಗ ಚಾಂಪಿಯನ್ಸ್ ಟ್ರೋಫಿ ವಿಜೇತರು, ರನ್ನರ್ ಅಪ್ ತಂಡಗಳ ಬಹುಮಾನದ ಮೊತ್ತವನ್ನು ಐಸಿಸಿ ಪ್ರಕಟಿಸಿದೆ. ಒಟ್ಟು ಬಹುಮಾನದ ಮೊತ್ತ 60 ಕೋಟಿ ರೂಪಾಯಿ ಆಗಿದ್ದು, ಟ್ರೋಫಿ ಗೆದ್ದ ತಂಡಕ್ಕೆ 19.45 ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ. ಇದು ಕಳೆದ ಆವೃತ್ತಿಗಿಂತ 53ರಷ್ಟು ಹೆಚ್ಚು. ರನ್ನರ್ ಅಪ್ ತಂಡಕ್ಕೆ 9.72 ಕೋಟಿಯಷ್ಟು ಸಿಗುತ್ತೆ. ಫೆಬ್ರವರಿ 20ರಂದು ದುಬೈನಲ್ಲಿ ಬಾಂಗ್ಲಾದೇಶ ವಿರುದ್ಧ ಭಾರತ ಮೊದಲ ಪಂದ್ಯ ಆಡುತ್ತೆ. ಹೀಗಾಗಿ ನಾಳೆ ಟೀಂ ಇಂಡಿಯಾ ದುಬೈ ಪ್ರಯಾಣವನ್ನು ನಡೆಸ್ತಾ ಇದೆ. ಆದರೆ ಟೀಂ ಇಂಡಿಯಾ ಆಟಗಾರರಿಗೆ ತಮ್ಮ ಕುಟುಂಬ ಸದಸ್ಯರನ್ನ ಕರೆದುಕೊಂಡು ಹೋಗೋದಕ್ಕೆ ಬಿಸಿಸಿಐ ಅವಕಾಶ ಕೊಟ್ಟಿಲ್ಲ. ಈ ಕ್ರಿಕೆಟ್ನವ್ರಿಗೆ ಮಾತ್ರ ದುಡ್ಡು ಏರಿಸ್ತಾನೆ ಇರ್ತಾರಪ್ಪ. ಪಾಪ ಬೇರೆ ಆಟಗಾರರಿಗೆ ಏರಿಸೋದೇ ಇಲ್ಲ. ಸಪೋರ್ಟ್ ಮಾಡ್ತಿರಲ್ಲ ನೀವೆಲ್ಲ. ಏನು ಮಾಡೋದು, ಈ ಕ್ರಿಕೆಟ್ನವ್ರದ್ದು ಹಣೆ ಬರನೇ ಅಷ್ಟಾಗ್ಬಿಟ್ಟಿದೆ ಈಗ. ಇನ್ನು ಕೇರಳದ ಉತ್ಸವವೊಂದರಲ್ಲಿ ದುರಂತ ನಡೆದಿದೆ. ಪಟಾಕಿ ಸದ್ದಿಗೆ ಬೆದರಿದ ಆನೆಗಳು 3 ಭಕ್ತರನ್ನ ಬಲಿ ಪಡೆದಿವೆ. ಘಟನೆಯಲ್ಲಿ 24 ಭಕ್ತರು ಗಾಯಗೊಂಡಿದ್ದಾರೆ. ಕೋಚಿಕೋಡ್ನ ಕುರುವಂಗಡ್ ಭಗವತಿ ದೇಗುಲದ ಪ್ರಾಂಗಣದಲ್ಲಿ ವಾರ್ಷಿಕೋತ್ಸವ ನಡೀತಾ ಇತ್ತು. ಕೊನೆಯ ದಿನವಾದ ನಿನ್ನೆ 7 ಆನೆಗಳು ಪಾಲ್ಗೊಂಡಿದ್ವು. ಉತ್ಸವದ ಭಾಗವಾಗಿ ಆಯೋಜಕರು ಪಟಾಕಿ ಸಿಡಿಸಿದರು. ಇದರಿಂದ 2 ಆನೆಗಳು ಬೆದರಿ ತಮ್ಮ ಸುತ್ತಮುತ್ತ ಇದ್ದ ಭಕ್ತರನ್ನ ತುಳಿದುಕೊಂಡೇ ಮುಂದೆ ಓಡ್ಬಿಟ್ವು. ಈ ವೇಳೆ ಕಾಲ್ತುಳಿತ ಕೂಡ